1 kg ಮಾಡ್ಕೊಟ್ರೆ 1000 ರೂಪಾಯಿಗೆ ತಗೊಂತೀವಿ. ಇಡೀ ಕರ್ನಾಟಕದಲ್ಲೇ ಯಾರು ಈ ರೇಟ್ಗೆ ತಗೊಂಡಿಲ್ಲ. ಕ್ಯಾಂಡಲ್ಸ್ ಬತ್ತಿ, ಸೊ ಇದು 1 kg ಮಾಡ್ಕೊಟ್ರೆ 750 ರೂಪಾಯಿಗೆ ತಗೊಂತಾ ಇದೀವಿ. ಸೊ ಇದು 1 kg ಮಾಡ್ಕೊಟ್ರೆ 650 ರೂಪಾಯಿಗೆ ತಗೊಂತಾ ಇದೀವಿ. ಇರುವಂತಹ 10-15 kg ನಾವೇ ಕೊಟ್ಟಿರ್ತೀವಿ. ಕಿಟ್ಟಲ್ಲಿ ಪ್ಯಾಕ್ ಮಾಡ್ಲಿಕ್ಕೆ ಪಿಪಿ ಕವರ್ಸ್ ನಾವೇ ಕೊಟ್ಟಿರ್ತೀವಿ. 11 ತಿಂಗಳವರೆಗೂ ನಿಮ್ಮ ಹತ್ರ ಯಾವುದೇ ತರ ಚಾರ್ಜಸ್ ತಗೊಂಡೆ ಬೈಬ್ಯಾಕ್ ನಾವೇ ತಗೊಂತಾ ಇದೀವಿ. ಈ ತರ ಅಗ್ರಿಮೆಂಟ್ ಮಾಡಿಸ್ಕೊಟ್ಟಿರ್ತೀವಿ ಸರ್. 20,000 ಆಗಿರ್ಲಿ, 15,000 ಆಗಿರ್ಲಿ, 6,000 ಆಗಿರ್ಲಿ, 7,000 ಆಗ್ಲಿ, ಈ ತರ ಆಗಿರುತ್ತೆ ಪೇಮೆಂಟ್. ಸೊ ಈ ತರ ನೀವು 1 kg ಮಾಡ್ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ 1000 ರೂಪಾಯಿಗೆ ನಿಮ್ಮ ಬೈಬ್ಯಾಕ್ ನ ನಾವೇ ತಗೊಂತೀವಿ ಸರ್. ನೋಡಿ, ಇದು ಬಂದು ಬೆಂಗಳೂರು ಬನಶಂಕರಿಯಿಂದ ಬಂದಿರೋದು. ಮಾರತ್ತಳ್ಳಿಯಿಂದ ಕಸ್ಟಮರ್ ಮಾಡ್ಕೊಟ್ಟಿರೋದು. ಮಂಡ್ಯ ಕಸ್ಟಮರ್ಸ್ ಮಾಡಿ ಕೊಟ್ಟಿರೋದು ಸರ್. ಪ್ರೊಡಕ್ಷನ್ ಈ ತರ ಇದೆ, ನೀವೇ ನೋಡ್ತಾ ಇರ್ಬೋದು. ಸೊ ಇದು ಅವರು 20 kg ಪ್ರೊಡಕ್ಷನ್ ನ ಮಾಡ್ಕೊಟ್ಟಿದ್ದಾರೆ ಸರ್, ನೀವೇ ನೋಡ್ತಾ ಇರ್ಬೋದು. ಬಂಡವಾಳ ಹಾಕಿ ಸೊ ಒಂದು ಆದಾಯ ಗಳಿಸ್ತೀನಿ ಅಂತಂದ್ರೆ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಸರ್, ನಮ್ಮ ಆಫೀಸ್ ಹೆಸರು ಬಂದು ಸಾಯಿ ಕೃಪಾ ಎಂಟರ್ಪ್ರೈಸಸ್ ಅಂತ ಹೇಳಿ. ಸೊ ಇದು ಇರೋದು ಬಂದು ಬಾಗ್ಲೂರ್ಗೆ ಹೋಗೋ ಮೈನ್ ರೋಡ್ ಅಲ್ಲಿ ಹೆಣ್ಣೂರು ಕ್ರಾಸ್ ಅಲ್ಲಿ ಸಾಯಿ ಕೃಪಾ ಆಫೀಸು ಅಲೋಕೇಟ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಈ ತರ ಬತ್ತಿ ತಯಾರಿಸಿ ಮಾಡಿಕೊಟ್ಟಿದ್ರಿಂದ ಇದು 1 kg ಮಾಡಿಕೊಟ್ರೆ 1000 ರೂಪಾಯಿಗೆ ತಗೊಂತೀವಿ. ಇಡೀ ಕರ್ನಾಟಕದಲ್ಲೇ ಯಾರು ಈ ರೇಟ್ಗೆ ತಗೊಂಡಿಲ್ಲ. ಮತ್ತೆ ಇದು ಬಂದು ನಿಮಗೆ ಕ್ಯಾಂಡಲ್ಸ್ ಬತ್ತಿ, ಸೊ ಇದು 1 kg ಮಾಡಿಕೊಟ್ರೆ 750 ರೂಪಾಯಿಗೆ ತಗೊಂತಾ ಇದೀವಿ. ಇದು ಬಂದು ಗುಡ್ಡು ಬತ್ತಿ ಮಿಷನ್ ಅಂತ ಹೇಳಿ, ಸೊ ತುಪ್ಪದ ದೀಪ, ಕಡಲೆ ದೀಪ ಅಂತ ಹೇಳ್ತಾರೆ. ಸೊ ಇದು 1 kg ಮಾಡಿಕೊಟ್ರೆ 650 ರೂಪಾಯಿಗೆ ತಗೊಂತಾ ಇದ್ದೀವಿ. ಸೊ ಇದು ಬೈಬ್ಯಾಕ್ ಬಂದು ನಿಮಗೆ 11 ಮಂತ್ಸ್ ವರೆಗೂ ಇರುತ್ತೆ. ಫ್ರೀ ಚಾರ್ಜಸ್ ಇರುತ್ತೆ. ಇದ್ರ ಮೇಲೆ ಯಾವುದೇ ತರ ಚಾರ್ಜಸ್ ನಿಮಗೆ ಹಾಕಿರೋದಿಲ್ಲ. ಸೊ 11 ಮಂತ್ಸ್ ಆದ್ಮೇಲೆ ನೀವು ನಮ್ಮಲ್ಲೇ ಕಂಟಿನ್ಯೂ ಆಗಬೇಕು ಅಂತಿದ್ರೆ 3 ಇಯರ್ಸ್ಗೆ, 5 ಇಯರ್ಸ್ಗೆ, 9 ಇಯರ್ಸ್ಗೆ ಈ ತರ ಅಗ್ರಿಮೆಂಟ್ ಇರುತ್ತೆ ಸರ್. ಅಗ್ರಿಮೆಂಟ್ ಚಾರ್ಜಸ್ ನ ನೀವು ಪೇ ಮಾಡಿ ಕಂಟಿನ್ಯೂ ಆಗ್ಬೋದು. ಇದರಲ್ಲಿ ಯಾವುದೇ ತರ ಮೋಸ ಏನೂ ಇರೋದಿಲ್ಲ. ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದ್ರೆ ಆಫೀಸ್ಗೆ ವಿಸಿಟ್ ಮಾಡಿ. ಬೆಂಗಳೂರು ಸೈಡ್ ಯಾರ್ಯಾರು ಇದ್ದೀರೋ ಅವ್ರು ಬಂದು ಬೆಂಗಳೂರಲ್ಲಿ ಹೆಣ್ಣೂರು ಕ್ರಾಸ್ ಅಲ್ಲಿ ನಮ್ಮ ಆಫೀಸ್ ಅಲೋಕೇಟ್ ಆಗಿದೆ. ಡೆಮೋ ತೋರಿಸ್ಕೊಡ್ತೀವಿ, ಯಾವ ತರ ಮಾಡ್ತಾರೆ, ಯಾವ ತರ ಇದನ್ನ ಬತ್ತಿ ಪ್ಯಾಕ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಇಲ್ಲ ಇನ್ನೂ ನಿಮ್ಗೆ ಬೇರೆ ಕಡೆಯಿಂದ ಜನ ಇದಾರೆ ಬರ್ಲಿಕ್ಕೆ ಅಂತಂದ್ರೆ ಬೆಳಗಾಮಲ್ಲಿ ಆಫೀಸ್ ಇದೆ. ಸೊ ಬೆಳಗಾಂಗೂ ನೀವು ಭೇಟಿ ನೀಡಿ ನಿಮ್ಗೆ ಬೇಕಾಗಿರೋ ಸೌಲಭ್ಯಗಳು ಸೊ ಮಾಹಿತಿ ಕೊಡ್ತಾರೆ. ಅದನ್ನ ತಿಳಿಸ್ಕೊಂಡು ನೀವು ಆರಾಮಾಗಿ ಒಂದು ಒಳ್ಳೆ ಆದಾಯ ಗಳಿಸಬೇಕು ಅಂದ್ರೆ ಈ ಬಿಸ್ನೆಸ್ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಸೊ ಮನೇಲೆ ಇದ್ಕೊಂಡು ಮಹಿಳೆಯರಿಗೆ ಸೊ ಏನೋ ಸ್ವಂತವಾಗಿ ನಾನು ಮಾಡಬೇಕು ಅನ್ನೋ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಹೌದು ಸ್ಟಾರ್ಟಿಂಗ್ ಮೇಡಮ್ ಅವ್ರು ಎಷ್ಟು ಬಂಡವಾಳ ಹಾಕ್ಬೇಕು ಮೇಡಮ್? ಸೊ 80,000ಗೆ ಬರೀ ಮಿಷನ್ ಮಾತ್ರ ಕೊಡ್ತಾ ಇಲ್ಲ, ನೀವೇ ನೋಡ್ತಾ ಇರ್ಬೋದು. ಸೊ 15 kg ಕಚ್ಚಾ ವಸ್ತು, ಸೊ ರಾ ಮೆಟೀರಿಯಲ್ ನಿಮ್ಗೆ ಬೇಕಾಗಿರುವಂತ 10-15 kg ನಾವೇ ಕೊಟ್ಟಿರ್ತೀವಿ ಕಿಟ್ಟಲ್ಲಿ. ಸೊ 5 kg ಕವರ್ಸು ನೀವು ಬತ್ತಿ ಮಾಡಿದ್ದಾದ್ಮೇಲೆ ಅದನ್ನ ಪ್ಯಾಕ್ ಮಾಡ್ಲಿಕ್ಕೆ ಪಿಪಿ ಕವರ್ಸು ನಾವೇ ಕೊಟ್ಟಿರ್ತೀವಿ. ಸೊ ನಿಮ್ಗೆ ಯಾವ ತರ ತೂಕ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ತೂಕದ ಮಿಷನ್ ಸಹ ನಾವೇ ಕೊಡ್ತೀವಿ. ಇದು ಒಟ್ಟಿಗೆ ನೀವು ಕೊಡೋದಲ್ಲದೆ 11 ತಿಂಗಳವರೆಗೂ ನಿಮ್ಮ ಹತ್ರ ಯಾವುದೇ ತರ ಚಾರ್ಜಸ್ ತಗೊಂಡೆ ಬೈಬ್ಯಾಕ್ ನಾವೇ ತಗೊಂತಾ ಇದೀವಿ. ನಿಮಗೆ ಕಿಟ್ಟಲ್ಲಿ 15 kg ಫ್ರೀಯಾಗಿ ಕೊಟ್ಟಿರ್ತೀವಿ. ಸೊ ಸೆಕೆಂಡ್ ಟೈಮ್ ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ 1 kg ಬಂದು 350 ರೂಪಾಯಿ ಇರುತ್ತೆ. ಸೊ ನೀವು ನೋಡ್ತಾ ಇರೋ ತರನೇ ಇಡೀ ಕರ್ನಾಟಕದಲ್ಲೇ ಈ ರೇಟ್ಗೆ ನಿಮಗೆ ಕಚ್ಚಾ ವಸ್ತು ಯಾವ ಆಫೀಸ್ ಕಡೆಯಿಂದನೂ ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು 10 kg ಬುಕ್ ಮಾಡಿದ್ರೆ 3,500 ರೂಪಾಯಿ ಅಷ್ಟೇ, ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಇದು ಬಂದು ನೀವು ಪ್ರೊಡಕ್ಷನ್ ಮಾಡಿದ್ದಾದ್ಮೇಲೆ ಬತ್ತಿ ಮಾಡ್ಕೊಡ್ತಿದ್ರೆ 1 kgಗೆ 1000 ರೂಪಾಯಿ ತಗೊಂತೀವಿ. ಅಂದ್ರೆ ನೀವು ಹಾಕೊಳ್ಳುವಂತಹ ಬಂಡವಾಳ 350 ರೂಪಾಯಿ ಹಾಕಿದ್ರು ನೀವು ಕೊಟ್ಟಿರುವಂತಹ ಪ್ರೊಡಕ್ಷನ್ಗೆ ನಮ್ಮ ಆಫೀಸ್ ಕಡೆಯಿಂದ 1000 ರೂಪಾಯಿಗೆ ನಾವು ಬೈಬ್ಯಾಕ್ ಮಾಡ್ಕೊತಾ ಇದೀವಿ ಸರ್. ಇದರಲ್ಲಿ ಏನಿಲ್ಲ ಅಂದ್ರೂ ನಿಮ್ಮ ಖರ್ಚು, ನಿಮ್ಮ ಕರೆಂಟ್, ಇದು ಲೇಬರ್ ಚಾರ್ಜಸ್ ಎಲ್ಲ ಕಳೆದು ಮಿನಿಮಮ್ ಅಂದ್ರೂ 1 kgಯಲ್ಲಿ ನೀವು 650 ರೂಪಾಯಿ ಲಾಭನ ಕಾಣ್ಬೋದು ಸರ್. ಸರ್ ಬೇರೆ ಆಫೀಸ್ ಕಡೆ ಇಲ್ಲ, ರಾ ಮೆಟೀರಿಯಲ್ ಸರಿ ಇರಲ್ಲ, ನೀವು ಮಾಡಿರೋ ಸರಿ ಇಲ್ಲ, ಆ ಥರ ಇದಕ್ಕೆಲ್ಲ ಸ್ವಲ್ಪ ಇದು ಮಾಡ್ತಾರೆ. ಬಟ್ ನಮ್ಮಲ್ಲಿ ಬಂದು ನಿಮ್ಗೆ ಯಾವ ಥರ ಮಾಡಬೇಕು ಅಂತ ಟ್ರೈನಿಂಗ್ ಕೊಡೋದಲ್ಲದೆ ಸ್ಯಾಂಪಲ್ಸು ಕೊಟ್ಟಿರ್ತೀವಿ. ಸೊ ನೀವು ಪ್ರೊಡಕ್ಷನ್ ಮಾಡಿ ತಗೊಬಂದಿದ್ದೆ ಆದಮೇಲೆ ಸೊ ನಾವು ಅದನ್ನು ವಾಪಸ್ ಅಂತೂ ಕಳಿಸೋದಿಲ್ಲ. ಸೊ ಅದಕ್ಕೆ ಏನು ಅಂತ ರೇಟ್ ನೀವು ಮಾಡಿರೋ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಥರ ಮೋಸ ಇರೋದಿಲ್ಲ ಸರ್. ಮೇಡಮ್, ಈಗ ನೀವು ಆಲ್ ಓವರ್ ಕರ್ನಾಟಕ ಮಿಷಿನ್ಗಳು ಕೊಟ್ಟಿದ್ದೀರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ 30 ಜನಕ್ಕೆ ಅಂತ ನೀವೇ ಹೇಳಿದ್ರಿ. ಹೌದು ಸರ್. ಅದ್ರ ಡೀಟೇಲ್ಸ್ ಏನಾದ್ರು ಸಿಗ್ಬೋದಾ? ಖಂಡಿತ ಸಿಗ್ಬೋದು ಸರ್, ನೀವೇ ನೋಡ್ತಾ ಇರ್ಬೋದು. ಇಡೀ ಕರ್ನಾಟಕಕ್ಕೆ ಮಿಷನ್ಸ್ ಹೋಗಿದೆ. ಡೀಟೇಲ್ಸ್ ಎಲ್ಲ ಈ ತರ ಮೆನ್ಷನ್ ಮಾಡಿರ್ತೀವಿ. ಸೊ ಇದು ನಮ್ಮಲ್ಲಿ ಬಂದು 11 ತಿಂಗಳವರೆಗೂ ಬೈಬ್ಯಾಕ್ ಅಗ್ರಿಮೆಂಟ್ ನಾವೇ ಮಾಡ್ಕೊಡ್ತಾ ಇದೀವಿ ಅಂತ ಹೇಳಿ ಈ ತರ ಅಗ್ರಿಮೆಂಟ್ ಮಾಡಿಸ್ಕೊಟ್ಟಿರ್ತೀವಿ ಸರ್. ಸೊ ಆಲ್ ಓವರ್ ಜಿಲ್ಲೆಗಳಿಂದನೇ ನಮಗೆ ಕಸ್ಟಮರ್ಸ್ ಈ ಕಡೆ ಬಂದು ಇಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ಓಕೆ ಆಗಿ ಅಂತ ಹೇಳಿ ಮಿಷನ್ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿಂದ ತಗೊಂಡು ಹೋಗಿರೋ ಕಸ್ಟಮರ್ಸ್ಗಳು ಯಾರು ನಮಗೆ ಅರ್ಧ ಸಾಕಾಗ್ತಾ ಇಲ್ಲ, ಸೊ ಇದು ಪೇಮೆಂಟ್ ಲೇಟ್ ಆಗ್ತಿದೆ, ಆ ಥರ ಯಾರು ಇಲ್ಲದೆ ಇನ್ನೂ ಕಂಟಿನ್ಯೂ ಆಗಿ ಆರಾಮಾಗಿ ಇನ್ನೂ ಪ್ರೋತ್ಸಾಹದಿಂದ ಮಾಡೋ ಕಸ್ಟಮರ್ಗಳೇ ನಮ್ಮಲ್ಲಿ ಇದ್ದಾರೆ ಸರ್.
ನೀವೇ ನೋಡ್ತಾ ಇರಿ ನೋಡಿ, ಕಸ್ಟಮರ್ಗೆ ಈ ಥರ ಎಲ್ಲ ಇದಾಗಿದೆ ಪೇಮೆಂಟ್ಗಳು. ಸೊ ಒಬ್ಬೊಬ್ಬರಿಗೆ 20,000 30,000 ಅರ್ನ್ ಮಾಡಿರೋರು ಯಾವ ಕಸ್ಟಮರ್ಸು ಸ್ಟಾರ್ಟಿಂಗಲ್ಲಿ ಇರೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನೋಡ್ಬೋದು 20,000 ಆಗಿರಲಿ, 15,000 ಆಗಿರಲಿ, 6,000 ಆಗಿರಲಿ, 7,000 ಆಗಲಿ, ಈ ಥರ ಆಗಿರುತ್ತೆ ಪೇಮೆಂಟು. ಸೊ ಆದರೆ ನೀವೇ ಬಂದು ಇಲ್ಲಿ ಕ್ಯಾಶ್ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫೋನ್ಪೇ ಗೂಗಲ್ ಪೇ ಮಾಡಿಸ್ಕೊತೀವಿ ಅಂದರೆ ಆಫೀಸ್ ಕಡೆಯಿಂದ ಆ ಸೌಲಭ್ಯನೂ ಇರುತ್ತೆ ಸರ್. ಒಂದು ಡೆಮೋ ತೋರಿಸ್ತೀರಿ ಮೇಡಮ್? ಸರ್ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದು ಬಂದು ನಿಮಗೆ ಉದ್ದಬತ್ತಿ ಮಿಷನ್ನು. ಇದಕ್ಕೆ ಬೇಕಾಗಿರೋಂಥ ಯಾವುದೇ ಒಂದು ರೂಮು ಅಥವಾ ದೊಡ್ಡ ಮನೆ ಇಷ್ಟು ಸ್ಕ್ವೇರ್ ಫೀಟು ಅಷ್ಟು ಸ್ಕ್ವೇರ್ ಫೀಟ್ ಯಾವುದೇ ಥರ ಜಾಗ ಬೇಕಾಗಿಲ್ಲ. ಒಂದು ಚಿಕ್ಕ ಟೇಬಲ್ ಮೇಲೆ ಆದರೂ ಈ ಥರ ಕ್ಯಾರಿ ಮಾಡಿ, ಇಲ್ಲ ಅಂದರೆ ನೀವು ನೆಲದ ಮೇಲೇ ಕೂತ್ಕೊಂಡು ಮಾಡ್ತೀವಿ ಅಂತಂದ್ರೂ ಆರಾಮಾಗಿ ಒಂದು TV ಸೀರಿಯಲ್ಸ್ ಇಲ್ಲ ಮೂವೀಸ್ ನೋಡ್ಕೊಂಡು ನೀವು ಆರಾಮಾಗಿ ಈ ಬಿಸ್ನೆಸ್ನ ರನ್ ಮಾಡ್ಬೋದು. ಸೊ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಪವರ್ ಆನ್ ಬಟನ್ನು. ಸೊ ಇದು ಆನ್ ಮಾಡಿದ ತಕ್ಷಣ ಕನ್ವೇಯರ್ ಮೂವ್ ಆಗ್ತಾ ಇರುತ್ತೆ. ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ ನೀರಿಂದ ಈ ಬೆಲ್ಟ್ನ ಒದ್ದೆ ಮಾಡಿದ್ದೀರಾ ಅಂದರೆ ಸಾಕು. ಸೊ ನೀವೆಷ್ಟು ಚೆನ್ನಾಗಿ ನೀರು ಸ್ಪ್ರೇ ಮಾಡಿರ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಪ್ರೊಡಕ್ಷನ್ ಬಂದಿರುತ್ತೆ. ಸೊ ಇನ್ಪುಟ್ ಇಲ್ಲೇ ಇರುತ್ತೆ, ಔಟ್ಪುಟ್ ಇಲ್ಲೇ ಇರುತ್ತೆ ಸರ್. ಸೊ ಈ ಥರ ಹತ್ತಿನ ಸ್ಪ್ಲಿಟ್ ಮಾಡಿ ಹಾಕ್ತಾ ಇರಬೇಕು ಅಷ್ಟೇ. ಸೊ ಈ ಮಿಷನಲ್ಲಿ ನೀವು ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ ಸರ್. ಮನೆಯಲ್ಲಿ ಯಾರೋ ಒಬ್ಬರು ಫ್ರೀ ಇರ್ತಾರಲ್ವ ಸರ್, ಒಟ್ಟಿಗೆ ನೀವು 3-4 ಜನ ಸೇರಿನೂ ಮಾಡುವಂತಹ ಮಿಷನ್ ಆಗಿರುತ್ತೆ ಇದು. ನೋಡ್ತಾ ಇದ್ದೀರಿ ಅಲ್ವಾ ಸರ್. ಸೊ ಇದಕ್ಕೆ ಯಾವುದೇ ಥರ ಸ್ಪೇಸ್ ಏನೂ ಬೇಕಾಗಿಲ್ಲ. ಆದರೆ ನೀವು ನಿಂತ್ಕೊಂಡೇ ಮಾಡಿ, ಇಲ್ಲ ನೀವು ಸುಮಾರು ಹೊತ್ತು ನಿಂತ್ಕೊಂಡೇ ಮಾಡ್ತಾ ಇದ್ದೀರಾ, ನಮ್ಮ ಕಾಲು ನೋವು ಬರುತ್ತೆ ಅಂತಂದರೆ ನೀವು ಆರಾಮಾಗಿ ಈ ಥರ ಚೇರ್ ಮೇಲೆ ಕೂತ್ಕೊಂಡು ಸೊ ಆರಾಮಾಗಿ ನಿಮ್ಮ ಪಾಡಿಗೆ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೋದಾಗಿರುತ್ತೆ ಸರ್. ಹೌದು ಸರ್. ಸೊ ಕ್ವಾಲಿಟಿ ಯಾವ ಥರ ಇರಬೇಕು ಮೇಡಮ್? ಹಾಂ ಸರ್, ನೀವು ನೋಡ್ತಾ ಇರೋ ಥರನೇ ಕ್ವಾಲಿಟಿ ನೋಡಿ ಈ ಥರ ಮಾಡಿಕೊಡ್ಬೇಕಾಗತ್ತೆ. ಸೊ ಈ ಥರ ನೀವು 1 kg ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದ್ರೆ 1,000 ರೂಪಾಯಿಗೆ ನಿಮ್ಮ ಬೈಬ್ಯಾಕ್ನ ನಾವೇ ತೊಗೊತೀವಿ ಸರ್. ಈ ಮಿಷನ್ ಜೊತೆಗೆ ನಿಮಗೆ ತೂಕ ಮಾಡಲಿಕ್ಕೆ ಮಿಷನ್ ಸಹ ನಾವೇ ಕೊಟ್ಟಿರ್ತೀವಿ. ಸೊ ಈ ಮಿಷನ್ನ ಈ ಥರ ಆನ್ ಮಾಡಿ ನೀವು ಮಾಡಿರೋಂತಹ ಬತ್ತಿನ ಆದರೆ ಒಂದು 2 ನಿಮಿಷ ಡ್ರೈ ಆಗಲಿಕ್ಕೆ ಬಿಡಿ. ಸೊ ಇದಕ್ಕೆ ಯಾವುದೇ ಥರ ಬಿಸಿಲಿಗೋ ಅಥವಾ ಫ್ಯಾನ್ಗಳಿಗೋ ಉಣಿಸೋ ಅವಶ್ಯಕತೆ ಇರೋದಿಲ್ಲ. ಸೊ 2 ನಿಮಿಷ ಅಲ್ಲೇ ಬಿಟ್ಟಿದ್ದೀರಿ ಅಂದರೆ ಸಾಕು, ಡ್ರೈ ಆಗಿರುತ್ತೆ. ಡ್ರೈ ಆಗಿದೆ ಆದಮೇಲೆ ಈ ಥರ ವೇಯಿಂಗ್ ಮಿಷನ್ ಮೇಲೆ ಹಾಕಿ ವೆಯ್ಟ್ ಚೆಕ್ ಮಾಡಿ. ವೆಯ್ಟ್ ಚೆಕ್ ಮಾಡಿದ ಆದಮೇಲೆ ನಾವು ಕೊಟ್ಟಿರುವಂತಹ ಕವರ್ಸು ಸೊ ಅದರಲ್ಲಿ ನೀವು ಪ್ಯಾಕ್ ಮಾಡ್ಕೋಬೋದು. 6 ಗ್ರಾಮ್ಗೆ ನೀವು ಒಂದು ಪ್ಯಾಕೆಟ್ ಮಾಡಿರಬೇಕಾಗತ್ತೆ. ಸೊ 6 ಗ್ರಾಮ್ಗೆ ಈ ಥರ ನೀವು ಪ್ಯಾಕಲ್ಲಿ ಹಾಕಿ ಈ ಥರ ಮಾಡಿಕೊಡ್ಬೇಕಾಗತ್ತೆ. ಸೊ 4 ಬಂಚಸ್ ಇರಬೇಕಾಗತ್ತೆ ಸರ್. ಸೊ 1 kg ನೀವು ಆ ಥರ ಬತ್ತಿ ಮಾಡಿ kg ಇದರಲ್ಲಿ ಗ್ರಾಮ್ ಇದರಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ 1 kgಗೆ 1,000 ರೂಪಾಯಿಗೆ ತೊಗೊತೀವಿ ಸರ್ ನಾವು. ಸೊ ಇದು ಮತ್ತೊಂದು ಅಂತಂದರೆ ಸರ್ ಗುಂಡು ಬತ್ತಿ ಮಿಷನ್ನು. ಈ ಬಟನ್ ಒಂದು ಪ್ರೆಸ್ ಮಾಡಿದ್ರೆ ಸಾಕು ಮಿಷನ್ನು ಮೂವ್ ಆಗ್ತಾ ಇರುತ್ತೆ. ಸೊ ಮೂವ್ ಆಗೋವಂಥ ಇದರಲ್ಲಿ ಪ್ರೊಡಕ್ಷನ್ ಯಾವ ಥರ ಬರುತ್ತೆ ಅಂದರೆ ಏನಿಲ್ಲ ಸರ್, ನೀವು ಈ ಥರ ಹತ್ತಿನ ಸ್ಪ್ಲಿಟ್ ಮಾಡಿ ಸೊ ಈ ಥರ ನೀಡಲ್ಗೆ ಪ್ರೆಸ್ ಮಾಡೋದಷ್ಟೇ. ಸೊ ಇಷ್ಟೇ. ನಿಮ್ಗೆ ರೂಢಿ ಆಯಿತು ಅಂತ ಹೇಳಿದರೆ 2 ಕೈಯಲ್ಲಿ ಮಾಡ್ಬೋದು. ಸೊ ಪ್ರೊಡಕ್ಷನ್ ಮಾಡಿದ ಆದಮೇಲೆ ಸೊ ನೀವು ಈ ಥರ ಕವರಲ್ಲಿ ಬಂಚ್ ಟೈಪಲ್ಲಿ ಹಾಕೋ ಬಂದಿದ್ದೀರ ಅಂದರೆ ಬರೀ ಇದಕ್ಕೆ 500 ರೂಪಾಯಿ ಮಾತ್ರ ಸಿಕ್ಕುತ್ತೆ ಸರ್. ಇದಕ್ಕೆ ಯಾವುದೇ ಥರ ತೂಕ ಏನು ಇರೋದಿಲ್ಲ. ಸೊ ನೀವು ಈ ಥರ 6 ಗ್ರಾಮ್ಗೆ ಒಂದೊಂದು ಪ್ಯಾಕೆಟ್ ಮಾಡಿದ್ದೀರಾ ಅಂತಂದರೆ ಇದು 1 kg ಮಾಡಿಕೊಟ್ರೆ 650 ರೂಪಾಯಿಗೆ ತೊಗೊತೀವಿ ಸರ್. ಈಗ ಮೇಡಮ್ ನೀವು 30 ಜನ ಕಸ್ಟಮರ್ಸು ನೀವು ಪ್ರೊಡಕ್ಷನ್ ಮಾಡಿ ತಂದು ಕೊಡ್ತಾ ಇದ್ದೀರಿ ಅಂತಾರೆ. ಸೊ ಯಾವ್ಯಾವ ಜಿಲ್ಲೆ ರೀಸೆಂಟಾಗಿ ಸೊ ಎಷ್ಟು ಪ್ರೊಡಕ್ಷನ್ ಮಾಡಿಕೊಟ್ಟಿದ್ದಾರೆ ತೋರಿಸ್ಬೋದಾ ಮೇಡಮ್? ಆಲ್ಮೋಸ್ಟ್ 30 ಜನದಲ್ಲಿ ಎಲ್ಲ ಕಸ್ಟಮರ್ಗಳು ಕನ್ನಡದವರೇ, ನಮ್ಮ ಕರ್ನಾಟಕದವರೇ ಆಗಿರೋದ್ರಿಂದ ಸೊ ಅವರೇ ಮಾಡಿಕೊಟ್ಟಿರುವಂತಹ ಪ್ರೊಡಕ್ಷನ್ ನೋಡ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಲ್ವ ಸರ್. ನೋಡಿ ಇದು ಬಂದು ಬೆಂಗಳೂರು ಬನಶಂಕರಿಯಿಂದ ಬಂದಿರೋದು. ಸೊ ಅದೇ ಕಸ್ಟಮರ್ ಮಾಡಿ ಕೊಡುವಂತಹ ಪ್ರೊಡಕ್ಷನ್ ಇದು. ಇದು ಬಂದು ಬೆಂಗಳೂರಲ್ಲಿ ಮಾರತ್ತಳ್ಳಿಯಿಂದ ಕಸ್ಟಮರ್ ಮಾಡಿಕೊಟ್ಟಿರೋದು. ಸೊ ಇದೇ ಪ್ರೊಡಕ್ಷನು ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದು ನಿಮಗೆ ಮಂಡ್ಯದಿಂದ ಮಾಡಿಕೊಟ್ಟಿರೋದು. ಮಂಡ್ಯ ಕಸ್ಟಮರ್ಸು ಮಾಡಿ ಕೊಟ್ಟಿರೋ ಸರ್ ಪ್ರೊಡಕ್ಷನ್ ಈ ಥರ ಇದೆ, ನೀವೇ ನೋಡ್ತಾ ಇರ್ಬೋದು. ಸೊ ಯಾವುದೇ ಥರ ಮುಚ್ಚು ಮರ ಇಲ್ಲದೆ, ಯಾವುದೇ ಥರ ಮೋಸ ಇಲ್ಲದೆ ಕಸ್ಟಮರ್ ಆಲ್ರೆಡಿ ತಗೊಬಂದು ಕೊಟ್ಟಿದ್ದಾರೆ, ಅವ್ರಿಗೆ ಪೇಮೆಂಟು ಸಹ ಆಗಿದೆ ಸರ್. ಸರ್ ನೀವೇ ನೋಡ್ತಾ ಇದ್ದೀರಿ ಅಲ್ವಾ, ಬೈಬ್ಯಾಕ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಪ್ರೊಡಕ್ಷನ್ ಬಂದು ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಸೊ ಆಂಧ್ರ ಪ್ರದೇಶದಿಂದ ಮಾಡಿಕೊಟ್ಟಿರೋಂತಹ ಕಸ್ಟಮರ್ ಇದು. ಸೊ ಇದು ಅವರು 20 kg ಪ್ರೊಡಕ್ಷನ್ನ ಮಾಡಿಕೊಟ್ಟಿದ್ದಾರೆ ಸರ್, ನೀವೇ ನೋಡ್ತಾ ಇರ್ಬೋದು. ಒಂದು ಬಿಸ್ನೆಸ್ ಮಾಡೋದ್ರ ಬಗ್ಗೆ ಮಿಷಿನ್ ಕೊಡೋದೇ ಆಗಲಿ, ರಾ ಮೆಟೀರಿಯಲ್ ಕೊಡೋದೇ ಆಗಲಿ, ಬೈಬ್ಯಾಕ್ ಮಾಡ್ಕೊಳ್ಳೋದೇ ಆಗಲಿ, ಸೊ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಹೌದು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್? ಪ್ರೊಡಕ್ಷನ್ ಯಾವ ಥರ ಇರುತ್ತೆ, ಬೈಬ್ಯಾಕ್ ಯಾವ ಥರ ಇರುತ್ತೆ, ಪೇಮೆಂಟ್ ಯಾವ ಥರ ಆಗಿರುತ್ತೆ, ಮತ್ತು ಸರ್ವಿಸಸ್ ಯಾವ ಥರ ಇರುತ್ತೆ, ಯಾವ ಥರ ಪ್ರೊಡಕ್ಷನ್ ಲಿಸ್ಟ್ಗೆ ಯಾವ ಥರ ಕಳಿಸ್ಕೊಡ್ಬೇಕು ಅಂತ ಪ್ರತಿಯೊಂದು ಹೇಳಿದ್ದೀವಿ. ಸೊ ನಿಮ್ಮ ಚಾನಲ್ ಕಡೆಯಿಂದ ಯಾರೇ ಕಸ್ಟಮರ್ಸು ಬಂದ್ರೂ ಸರ್ ಅವ್ರಿಗೆ A to Z ಯಾವ ಥರ ಮಾಡಬೇಕು, ಸೊ ಯಾವ ಥರ ಪ್ರೊಡಕ್ಷನ್ನ ತೊಗೊಬಂದು ಕೊಡಬೇಕು ಅಂತ ಪಿನ್ ಟು ಪಿನ್ ಎಲ್ಲ ಥರ ಡೀಟೇಲ್ಸು ಕೊಡ್ತೀವಿ. ಸೊ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಆಫೀಸ್ ಇರುತ್ತೆ. ಸೊ ಬೆಂಗಳೂರು ನಿಯರ್ ಇರೋ
ಇರೋರು ಬೆಂಗಳೂರಲ್ಲೇ ಬಂದು ನೀವು ಮಿಷನ್ ನೋಡಿ ಸೊ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ನಿಮ್ಗೆ ಓಕೆ ಆಯಿತು ಅಂದರೆ ಮಿಷನ್ ತೊಗೋಬೋದು. ಸೊ ಬೆಳಗಾಮಲ್ಲಿ ನಮ್ಮದು ಮತ್ತೊಂದು ಆಫೀಸ್ ಇದೆ, ಸೊ ಅಲ್ಲೂ ನೀವು ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯಿತು ಅಂದರೆ ಮಿಷನ್ ತೊಗೋಬೋದು. ಸೊ ಆಲ್ ಓವರ್ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮ್ಮ ಕಣ್ಣ ಮುಂದೆನೇ ಒಬ್ಬ ಕಸ್ಟಮರು ಡಿಸ್ಪ್ಯಾಚ್ ಆಗಿರೋಂತಹ ಡೀಟೇಲ್ಸ್ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಸರ್. ಈ ಮಿಷನ್ ಮೇಲೆ ಒಂದು ಬಂಡವಾಳ ಹಾಕಿ ನಿಮ್ಮದೇ ಒಂದು ಸ್ವಂತ ಉದ್ಯೋಗನ ಮಾಡಿಕೊಂಡು ಇದರಲ್ಲಿ ಒಂದು ಒಳ್ಳೆ ಆದಾಯ ಗಳಿಸ್ಬೋದು ಸರ್. ಇದಕ್ಕೆ ಅಂತ ಒಂದು ಎಜುಕೇಷನ್ ಆಗಿರಲಿ ಅಥವಾ ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಿರಲಿ, ಇಲ್ಲ ನೀವು ಅಷ್ಟು ದೂರ ಹೋಗಿರಬೇಕು ಇಷ್ಟು ದೂರ ಹೋಗಿರಬೇಕು ಅಂತ ಯಾವುದೇ ಥರ ತಾರತಮ್ಯ ಇಲ್ಲದೆ ನೀವೊಂದು ಒಳ್ಳೆ ಬಿಸ್ನೆಸ್ಗೆ ಬಂಡವಾಳ ಹಾಕಿ ಸೊ ಒಂದು ಆದಾಯ ಗಳಿಸ್ತೀನಿ ಅಂತಂದರೆ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್.